ರಾಜ್ಯ ಕಾಂಗ್ರೆಸ್ ಪದೇ ಪದೇ ಒಂದರ ಮೇಲೊಂದು ಎಡವಟ್ಟು ಮಾಡಿಕೊಳ್ತಿದೆ. ಅತ್ತ ಭಾರತೀಯ ಸೇನೆ ಭಯೋತ್ಪಾದನೆಯನ್ನ ಪೋಷಿಸುತ್ತಿರುವ ಪಾಕಿಸ್ತಾನದ ವಿರುದ್ಧ ಹೋರಾಡಿ ಭಾರತೀಯರನ್ನ ರಕ್ಷಿಸುತ್ತಿದ್ರೆ, ಇತ್ತ ರಾಜ್ಯ ಕಾಂಗ್ರೆಸ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಪೋಸ್ಟ್ ಮಾಡಿ ಭಾರಿ ಮುಖಭಂಗ ಅನುಭವಿಸಿದೆ. ಈಗಲಂತೂ ಭಾರತದ ಹೆಮ್ಮೆಯ ಕಾಶ್ಮೀರವನ್ನೇ ಪಾಕಿಸ್ತಾನದ ಜೊತೆಗೆ ಸೇರಿಸಿ ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿಂದೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾದ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ ಶಾಂತಿ ಮಂತ್ರ ಜಪಿಸಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನ ಪೋಸ್ಟ್ ಮಾಡಿತ್ತು. ಆಗ್ಲೂ ಸಹ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿ ಪೋಸ್ಟ್ ಅನ್ನ ಡಿಲೀಟ್ ಮಾಡಿತ್ತು. ಯುದ್ಧ ಮಾಡುವ ಸಮಯದಲ್ಲಿ ಪಾಕ್ ಪರ ನಿಂತು ಶಾಂತಿ ಬಯಸಿದೆ ಅಂತ ಟೀಕೆಗೆ ಗುರಿಯಾಗಿತ್ತು. ಇದೀಗ ಪ್ರಧಾನಿ ಮೋದಿಯನ್ನ ಟೀಕಿಸಿ ಪೋಸ್ಟ್ ಮಾಡಿದೆ. ಪೋಸ್ಟ್ ನಲ್ಲಿ IMF ಪಾಕಿಸ್ತಾನಕ್ಕೆ ಲೋನ್ ನೀಡುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದೆ. ಆದ್ರೆ ಈ ಪೋಸ್ಟ್ ನಲ್ಲಿ ಪಾಕಿಸ್ತಾನದ ಮ್ಯಾಪ್ಗೆ ಭಾರತದ ಕಾಶ್ಮೀರವನ್ನ ಸೇರಿಸಿದೆ. ಪೋಸ್ಟ್ ಮೂಲಕ ಕಾಶ್ಮೀರವನ್ನ ಬಿಟ್ಟುಕೊಡುವ ಉದಾರ ಭಾವ ತೋರಿಸಿದೆ. ಸಾರ್ವಜನಿಕರಂತೂ ಕಾಂಗ್ರೆಸ್ ಪಾಕಿಸ್ತಾನದ ಏಜೆಂಟ್ ಅಂತ ತೀವ್ರ ಆಕ್ರೋಶ ಹೊರಹಾಕಿದ ಬೆನ್ನಲ್ಲೇ ಪೋಸ್ಟ್ ಅನ್ನ ಡಿಲೀಟ್ ಮಾಡಲಾಗಿದೆ. DCM DKC KPCC ಸಾಮಾಜಿಕ ಜಾಲತಾಣದ ಸಿಬ್ಬಂದಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ನಾನು ಅದು ಯಾರೋ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇತ್ತು. ರಿಮೂವ್ ಎವ್ರಿಥಿಂಗ್. ಅದೆಲ್ಲ ಮ್ಯಾಪ್ ಗೀಪ್ ಅದೆಲ್ಲ ತೆಗಿಯಕ್ಕಾಗಲ್ಲ. ಯಾರೋ ಮಿಸ್ಶಿಫ್ಟ್ ಮಾಡಿದ್ದಾರೆ. ಐ ಜಸ್ಟ್ ರಿಮೂವ್ ಎವ್ರಿ ಒನ್. ಎಲ್ಲ ಕೆಲಸ ಮಾಡಿದ್ರೆ ಎಲ್ಲ ತೆಗೆದು ಬಿಸಾಕಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.